ಸ್ನೇಹಿತರೆ, ಇವತ್ತೇನು ಚಕ್ರಬಾವಿನಲ್ಲಿ ಕುದೂರಿನಲ್ಲಿ ನಡೆದಿರ್ತಕ್ಕಂಥ ನಕಲಿ ಚಿನ್ನದ ಬಹುಕೋಟಿ ಹಗರಣದ ಹಿನ್ನೆಲೆಯಲ್ಲಿ ಗೌರವಾನ್ವಿತ ಶಾಸಕರು ಚರ್ಚೆಗೆ ಕರೆದಿದ್ರು. ಆ ಚರ್ಚೆಗೆ ನಾನೆಲ್ಲ ಸಿದ್ಧನಾಗಿ ನಿನ್ನೆ ಕೂಡ ಪತ್ರಿಕಾಗೋಷ್ಠಿಯನ್ನ ಮಾಡಿ ನಾನು 11 ಗಂಟೆಗೆ ಚಕ್ರಬಾವಿ VSS ಬಳಿ ಬಂದು ಈ ಚರ್ಚೆಗೆ ಸಂಪೂರ್ಣ ದಾಖಲೆಯೊಂದಿಗೆ ಸಿದ್ಧನಾಗಿದ್ದೇನೆ ಅಂತೇನೆ ತಿಳಿಸಿದ್ದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಮಾಗಡಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬಂದು ನನ್ನ ಹತ್ರ ಚರ್ಚೆ ಮಾಡಿ ನೀವು ಎಷ್ಟು ಜನ ಹೋಗ್ತೀರಿ, ನಿಮ್ಗೆ ಎಷ್ಟು ಜನಕ್ಕೆ ಅವಕಾಶ ಬೇಕು ಅಂತ ಕೇಳಿದಾಗ ಈಗಾಗಲೇ ಶಾಸಕರು 10 ಜನ ನಾವು ಬರ್ತೀವಿ ಅಂತ ಹೇಳಿದ್ದಾರೆ, ನೀವು ಎಷ್ಟು ಜನ ಹೋಗ್ತೀರಿ ಅಂತ ನನ್ನ ಪ್ರಶ್ನೆ ಮಾಡಿದ್ರು. ನಾನು ಹೇಳಿದೆ, ನಾನು ಮತ್ತು ನನ್ನ PA ನಾನೊಬ್ಬನೇ ಚರ್ಚೆ ಮಾಡೋದು, ನನ್ನ PA ದಾಖಲೆ ಕೊಡ್ಲಿಕ್ಕೋಸ್ಕರ ನನ್ನ ಜೊತೆ ಇರ್ಲಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಅವರು ನಮಗೆ ನೋಟಿಸ್ ಅನ್ನ ಕೊಟ್ಟು ಅವಕಾಶ ಮಾಡಿಕೊಡ್ತೀವಿ ಅಂತ ನನಗೆ ತಿಳಿಸಿದ್ರು. ನಂತರ ರಾತ್ರಿ ನನಗೆ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ. ತದನಂತರ ತಡರಾತ್ರಿನಲ್ಲಿ ಮಾನ್ಯ ಶಾಸಕರು ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ನಾನು ಮತ್ತು ನನ್ನ ತಮ್ಮ ಈ ಚರ್ಚೆಯಲ್ಲಿ ಭಾಗವಹಿಸ್ತೀವಿ, ಯಾರು ಕೂಡ ನನ್ನ ಬೆಂಬಲಿಗರಾಗ್ಲಿ ಸಾರ್ವಜನಿಕರು ನಮ್ಮ ಕಾರ್ಯಕರ್ತರು ಯಾರು ಬರಬೇಡಿ ಅಂತ ಒಂದು ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ನನ್ನ ಕಾರ್ಯಕರ್ತರಿಗೆ ನಮ್ಮ ಮುಖಂಡರುಗಳೆಲ್ಲ ಹೇಳ್ದೆ, ನಾನೊಬ್ಬನೇ ಹೋಗ್ಲಿಕ್ಕೆ ಸಿದ್ಧಿದ್ದೇನೆ, ನೀವೆಲ್ಲ ನನಗೆ ಶಕ್ತಿ ತುಂಬಿದ್ದೀರಿ, ನಿಮ್ಮೆಲ್ಲರ ಆತ್ಮಬಲ ನನಗಿದೆ, ನಿಮ್ಮೆಲ್ಲರ ಬೆಂಬಲ ನನಗಿದೆ, ನಿಮ್ಮೆಲ್ಲರ ಧ್ವನಿಯಾಗಿ ನಾನು ಆ ಚರ್ಚೆಯಲ್ಲಿ ಭಾಗವಹಿಸಿ ಯಶಸ್ಸನ್ನ ಕಾಣ್ತೀನಿ ಅಂತ ಹೇಳಿ ನಾನು ಸಿದ್ಧನಾಗಿ ಬಂದು ಈ ಕಚೇರಿಗೆ ಬಂದೆ. ನನಗೆ ಬೆಳಗ್ಗೆ ಪೊಲೀಸ್ನವರು ಕರೆ ಮಾಡಿ ಕೇಳಿದ್ರು, ಎಲ್ಲಿಂದ ಪ್ರಾರಂಭ ಮಾಡ್ತೀರಿ ಅಂತ. ನಾನು JDS ಭವನ, ನಮ್ಮ ಕಚೇರಿನಲ್ಲಿ ನನ್ನ ಕಾರ್ಯಕರ್ತರೆಲ್ಲ ಬಂದಿರ್ತಾರೆ, ನಮ್ಮ ಮುಖಂಡರಿರ್ತಾರೆ, ಅವ್ರಿಗೆಲ್ಲ ತಿಳಿಸಿ ನಾನು ಏಕಾಂಗಿಯಾಗಿ ಈ ಹೋರಾಟದಲ್ಲಿ ಗೆದ್ದು ಬರ್ತೀನಿ ಅಂತ ಹೇಳಿ ಅವ್ರ ಆಶೀರ್ವಾದ ತೆಗೆದು ಹೋಗ್ತೀನಿ ಅಂತ ಹೇಳಿ ಪೊಲೀಸ್ನವ್ರಿಗೆ ತಿಳಿಸಿದ್ದೆ. ಆದ್ರೆ ಪೊಲೀಸ್ನವರು ನಾನು ಇಲ್ಲಿಗೆ ಬಂದ ಮೇಲೆ ನೀವು ಹೋಗೋ ಅವಕಾಶ ಇಲ್ಲ, 144 ಆಗಿದೆ, ತಹಶೀಲ್ದಾರ್ ರಾತ್ರಿ 144 ಸೆಕ್ಷನ್ ಅನ್ನ ಹಾಕಿದ್ದಾರೆ, ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ, ನೀವು ಹೋಗಿ ಕೂಡುದು ಅಂತೇಳಿ ಇಲ್ಲಿ ನನ್ನನ್ನ ಕನ್ವಿನ್ಸ್ ಮಾಡಕ್ ಬಂದ್ರು. ಆದ್ರೆ ಇನ್ನೊಂದ್ ಕಡೆ ಮೀಡಿಯಾದಲ್ಲಿ ನೋಡ್ತಾ ಇದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಗೌರವಾನ್ವಿತ ಶಾಸಕರು ಬೇರೆ ಕಾರಲ್ಲಿ ಕದ್ದು ಅವ್ರಿಗೂ ಮಾಹಿತಿ ತಗೊಂಡವ್ರೆ, ಅವರು ಇಲ್ಲಿ ಬರ್ತೀನಿ ಅಂತ ಅವ್ರಿಗೆ ಪೊಲೀಸ್ನವ್ರಿಗೆ ಮಿಸ್ಲೀಡ್ ಮಾಡಿ ಅಲ್ಲಿ ಅಲಸಮಲೆವರೆಗೂ ಬೇರೆ ಕಾರಲ್ಲಿ ಹೋಗಿ ನಾನು ನಮ್ಮೂರ್ಗೆ ಹೋಗ್ತೀನಿ, ನಮ್ಮ ಸೊಸೈಟಿಗೆ ಹೋಗ್ತೀನಿ, ನನ್ನ ಜಮೀನ್ ಹತ್ರಕ್ಕೆ ಹೋಗ್ತೀನಿ, ನಾನು ಇಲ್ಲಿ ಕಳೆ ಕೇಳಕ್ ಹೋಗ್ತೀನಿ ಅಂತ ಪಾಪ ಏನೋ ಮೀಡಿಯಾದಲ್ಲಿ ದೊಡ್ಡದಾಗಿ ಮಾತಾಡ್ತಾ ಇದ್ರು. ನಾನು ಅವ್ರಿಗೆ ಹೇಳ್ತೀನಿ, ಗೌರವಾನ್ವಿತ ಶಾಸಕರೇ, ನಿಮ್ಗೇನಾದ್ರೂ ಘನತೆ ಗೌರವ ಈ ತಾಲೂಕಿನಲ್ಲಿ ಇನ್ನೂ ಮುಂದುವರೆದಿದ್ದೆ ಅಂತ ನಿಮ್ಗೇನಾದ್ರೂ ಭಾವಿಸಿದ್ರೆ ಇವತ್ತು ಬಂದು ಮಂಜು ಆಫೀಸಿಂದ ಮಂಜುನ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಾಗಿತ್ತು. ಬಾಪ ಮಗನೇ, ನೀನು ಆರೋಪ ಮಾಡ್ತೀಯಲ್ಲ ನನ್ನ ಮೇಲೆ, ನಿನ್ನ ಆರೋಪ ಏನಿದ್ರಲ್ಲಿ ಸಾಬೀತ್ ಮಾಡು ಅಂತೇಳಿ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಾಯ್ತು. ಅವತ್ತು ನೀವು 5 ಬಾರಿ ಶಾಸಕರಾಗಿರೋದಕ್ಕೂ ಈ ತಾಲೂಕಿನಲ್ಲಿ ಮೆಚ್ಚಿದ್ರು ಅಂತೇಳಿ ಹೇಳ್ಬೋದಾಗಿತ್ತು. ಏನ್ ಮಾಡಿದ್ರಿ ನೀವು? ಏನ್ರಿ ಮಾಡಿದ್ರಿ ಸ್ವಾಮಿ? ಮಂಜು ಎಲ್ಲ ಬಿಚ್ಚಿಡ್ತಾನೆ, ಮಂಜು ಎಲ್ಲ ಬಿಡಿಬಿಡಿಯಾಗಿ ನನ್ನ ಕುಟುಂಬದ ಮಾನ ಮರ್ಯಾದೆನೆಲ್ಲ ಈ ತಾಲೂಕಿಗೆ ಇವತ್ತು ಹರಾಜು ಮಾಡ್ಬಿಡ್ತಾನೆ ಅಂತೇಳಿ ನನ್ನನ್ನ ಪೊಲೀಸ್ನವ್ರ ಕೈಲಿ ಬಂಧಿಸ್ತೀರಾ? ನನ್ನ ಧ್ವನಿ ಅಡಗಿಸ್ತೀರಾ? ಮಧ್ಯರಾತ್ರಿನಲ್ಲಿ ನೀವು 144 ತಹಶೀಲ್ದಾರ್ಗೆ ಹೇಳ್ಬಿಟ್ಟು 144 ಸೆಕ್ಷನ್ ಹಾಕ್ಸ್ಕತ್ತೀರಾ? ನಿಮ್ದೇ ಸರ್ಕಾರ, ನೀವೇ ಈ ತಾಲೂಕಿನ ದಣಿ, ನೀವ್ ಮಾಡ್ರಿ. ನಾನೇ ಕರೆದಿರೋದು, ಅವ್ರು ಬರ್ತೀನಿ ಅಂತ ಹೇಳ್ತಾವ್ರೆ, ನಾವು 3 ಜನ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಅಂತ ಹೇಳಿ ನೀವು ನನ್ ಬಂದು ಕರ್ಕೊಂಡು ಹೋಗಿದ್ರೆ ನಿಮ್ ಗೌರವ ಹೆಚ್ಚಿಸ್ಕೊಳ್ಳೋದ್ರಿ. ನಾಟಕ ಆಡ್ತೀರಾ? ಬುಡ ಬಿಡ್ತೀನ ನಾನು? ಬುಡ ಬಿಡೋದ್ಕ ಇಷ್ಟೊಂದು ದಾಖಲೆ ತಂದಿರೋದ್ ನಾನು? ಬುಡ ಬಿಡೋದ್ಕೇನ್ರಿ ಇಷ್ಟು ದಾಖಲೆ ತಂದು ನಿಮ್ಮ ಹತ್ರ ಚರ್ಚೆಗೆ ಬಂದಿರೋದು? ಇದು ಬುಡ ಬಿಡೋ ಗಿರಾಕಿ ಅಲ್ಲ. ಯಾರಾದ್ರೂ ಈ ಸಾರ್ವಜನಿಕ ಹಣ ಹೊಡೆದಿದ್ದಾರೆ,
ಈ ಬ್ಯಾಂಕ್ ಅನ್ನ ಲೂಟಿ ಮಾಡಿದ್ದಾರೆ. ಈ ಬ್ಯಾಂಕ್ ಸಿಬಿಐ ತನಿಖೆಗೆ ಹೋಗ್ಬೇಕಾಗಿತ್ತು. ಇದನ್ನ ತಪ್ಪಿಸಕ್ ಹುನ್ನಾರ ಮಾಡ್ತಾವ್ರೆ. ಈ ಹಗರಣ ಆಗಿ ಎಷ್ಟು ದಿನ ಆಯ್ತು? ಯಾಕೆ FIR ಹಾಕಿರ್ಲಿಲ್ಲ? ಯಾಕೆ ನೀವೇ ಇಂಟರ್ನಲ್ ತನಿಖೆ ಮಾಡಿದ್ರಿ? ಯಾಕೆ ನಾವು ದುಡ್ಡು ಕಟ್ಟಿದೀವಿ ಅಂತ ನೀವೇ ಎಲ್ಲ ತೋರ್ಸ್ಕೊಂಡಿದ್ದೀರಿ? ಇದರಿಂದ ಏನಿದೆ? ಯಾರು ಇದ್ರಲ್ಲಿ ಇನ್ವಾಲ್ವ್ಮೆಂಟು? ಎಲ್ಲ ಸವಿಸ್ತಾರಕ್ಕೆ ಬಿಚ್ಚಿ ಬಿಚ್ಚಿ ಹೇಳ್ಬೇಕು ಅಂತಾರೆ. ರೆಡಿಯಾಗಿ ಬಂದಿದ್ದೀನಿ. ಮಿಸ್ಟರ್ ಬಾಲಕೃಷ್ಣ ಅವರೇ, ನನ್ನನ್ನು ಕೇಳಿಸ್ತೀರಾ? ಹಗರಣ ಮಾಡಿರೋದು ನೀವು, ತಿಂದಿರೋದು ನೀವು, ಅವ್ರ ಆಸ್ತಿ ಬರ್ಸ್ಕೊಂಡಿರೋರು ನೀವು, ನಿಮ್ಮ ಬೇನಾಮಿಗಳಿಗೆ ಆಸ್ತಿ ಬರ್ಸಿರೋರು ನೀವು, ನಿಮ್ ಕುಟುಂಬದ ಹೆಣ್ಮಗಳ ಹೆಸರಿಗೆ ಆಸ್ತಿ ಬರ್ಸ್ಕೊಂಡಿರೋರು ನೀವು. ನನಗೆ ಹೇಳ್ತೀರಾ ನಾನು ಹಗರಣ ಮಾಡಿದ್ದೀನ? ಆಯ್ತ್ರಿ MLA ಅವರೇ, ನಾನು ಒಬ್ಬ ಮಾಜಿ ಶಾಸಕನಾಗಿ ಇಲ್ಲಿ ನಿಮ್ಮನ್ನು ಕೇಳಬಾರ್ದಾ? ವಿರೋಧ ಮಾಡಬಾರ್ದಾ? ಬಹಿರಂಗ ಚರ್ಚೆ ಆಗ್ಲಿ ಅಂತ ಮಾತಾಡಬಾರ್ದಾ? ನೀವೆಲ್ಲ ದುಡ್ಡು ಹೊಡ್ಕೊಂಡು ಹೋಗಿ BDCC ಬ್ಯಾಂಕ್ ಎಲ್ಲೂ ಹೊಡೀರಿ. ಹಿಂದೆ 11.5 ಕೋಟಿ ದುಡ್ಡು ಹೊಡೆದ್ರಿ. ಆ ತನಿಖೆನೆಲ್ಲ ಹಳ್ಳ ಹಿಡಿಸಿದ್ರಿ. ಈಗ ಕೋಟಿ ಕೋಟಿ ದುಡ್ಡು ಹೊಡೆದಿದ್ದೀರಿ ನಕಲಿ ಚಿನ್ನ ಇಟ್ಟು. ಎಲ್ಲಾನ ಉಂಟೇನ್ರಿ? ನಕಲಿ ಚಿನ್ನನ 200 ಚಿಲ್ಲರ ಖಾತೆಗಳಲ್ಲಿ ನಕಲಿ ಚಿನ್ನ ಇಟ್ಟು ದುಡ್ಡು ಹೊಡಿತಾರಲ್ಲ, ಇದಕ್ಕಿಂತ ಇನ್ನೆಲ್ಲದ ಪಾಪದ ಕೆಲಸ ಎಲ್ಲಾನ ಇದೆಯೇನ್ರಿ? ಹೇಳಿ, ರಾಜ್ಯ ಜನ ಒಪ್ಲಿ. ಯಾರೋ ಒಬ್ಬ ನಕಲಿ ಚಿನ್ನ ಇಟ್ಬಿಟ್ಟು ದುಡ್ಡು ಹೊಡೆದ್ಬಿಟ್ಟವನಯ್ಯ ಅಂತ ಹೇಳಿದ್ರೆ ಎಲ್ಲಾರು ಒಪ್ಬೇಕು. ಹೌದು ರೀ, ಇವ್ನು ಬೋಗಸ್ ಮಾಡಕ್ಕೆ ಬಂದವನೇ, ಇವ್ನು ಕಳ್ಳ, ಇದನ್ನ ಉದ್ದೇಶಪೂರ್ವಕವಾಗಿ ಮಾಡವನೆ. ನೀವು 258 ಜನದ ಹೆಸರಲ್ಲಿ ಖಾತೆಗಳನ್ನು ತೆರೆದು ಪಾಪ ಯಾರೋ ಬಡವರು, ಬಗ್ರು, ಎಲೆ ಎತ್ತೋರು, ಚೌಟ್ರಿ ಕಸ ಗುಡಿಸೋರು, ಅಮಾಯಕರ ಹೆಸರಲ್ಲಿ ನೀವು ಚಿನ್ನನ ಇಟ್ಟಂಗೆ ನಕಲಿ ಚಿನ್ನ ಇಟ್ಬಿಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಎದ್ಬಿಟ್ಟು ನೀವು ಬಿಸ್ನೆಸ್ಗೆ ಬಳಸ್ಕೊಂಡು ಗೊತ್ತಾದ್ಮೇಲೆ ನಾವು ಕಟ್ಟಿಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ನೀವತ್ತು ಸುಳ್ಳು ಹೇಳಕ್ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಕೇಳಬಾರ್ದ ನಾನು? ನಾನು ಇವತ್ತು ಈ ವಿಚಾರದಲ್ಲಿ ಗೆದ್ದಿದ್ದೇನೆ. ನನ್ನ ಆತ್ಮಸಾಕ್ಷಿ ಹೇಳ್ತಾ ಇದೆ, ಮಂಜು, ಈ ವಿಚಾರದಲ್ಲಿ ನೀನ್ ಗೆದ್ದಿದ್ಯಾ. ನೀನ್ ಹೋರಾಟ ಬಿಡಬೇಡ, ನೀನ್ ಮುಂದುವರ್ಸು. ನಿನ್ ಹಿಂದೆ ಈ ಕ್ಷೇತ್ರದ ಜನ, ತಾಯಂದಿರು, ಅಣ್ತಂದಿರು, ನಿನ್ ಅಣ್ಣ ತಮ್ಮ ಇಲ್ಲ ಅಂತ ಇದ್ರು ನನ್ನ ಪಕ್ಕದಲ್ಲಿ, ನನ್ನ ಎದುರುಗಡೆ ಇರೋರು, ಅಕ್ಕಪಕ್ಕದಲ್ಲಿ ಇರೋರೆ ಅಣ್ತಂದಿರು, ತಂದೆ ತಾಯಂದಿರು ಅಂತ ಹೇಳಿ ಇವತ್ತು ನನಗೆ ಶಕ್ತಿಯನ್ನ ಕೊಟ್ಟಿದ್ದಾರೆ. ನಾನು ಇವರ ಉಪ್ಟಾಳಕ್ಕೆ, ಇವರ ದರ್ಪಕ್ಕೆ, ಇವರ ದೌರ್ಜನ್ಯಕ್ಕೆ, ಇವರ ಅಧಿಕಾರ ದುರುಪಯೋಗ, ಪೊಲೀಸ್ನವ್ರ ಕೈಲಿ ತಡಿಸೋದು, ಪೊಲೀಸ್ನವ್ರ ಕೈಲಿ ನನ್ಗೆ ತಿಳಿ ಹೇಳಿಸೋದು, ಒಂದ್ ಭಾಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮೀಸತ್ತಿರುವುದು. ಎಲ್ ಮಲ್ಗಿದ್ದಾರೆ, ಬಂದ್ಬಿಡ್ಲಿ. ನಾನ್ ನಿನ್ನಂಗೆ ಕದ್ದು ಬರ್ಬೇಕೇನ್ರಿ? ರಾಜಾರೋಷವಾಗಿ ಬಂದಿದ್ದೀನ್ರಿ. ಕಲ್ಯಾ ಗೇಟ್ನಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಕೈ ಮುಗಿದ್ಬಿಟ್ಟು ಗಣಪತಿನಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ಇನ್ಮೇಲಾದ್ರೂ ಇವ್ರು ಒಳ್ಳೆ ಬುದ್ಧಿ ಕೊಡಪ್ಪ. ಈ ತರದ ಕಳ್ತನ, ದೋಖ ಮಾಡುವಂತ ಬುದ್ಧಿನ ಇವತ್ತಾದ್ರೂ ನಿಲ್ಸಪ್ಪ ಪುಣ್ಯಾತ್ಮ, ಪರಮಾತ್ಮ ಅಂತ ಹೇಳಿ ಪರಮಾತ್ಮನಲ್ಲಿ ವಿನಂತಿ ಮಾಡಿ ಬಂದಿದ್ದೆ. ನೀವು ಇವತ್ತೆಲ್ಲ ಮಂಜು ಬಿಚ್ಚಿಡ್ತಾನೆ ಅಂತ ಹೇಳಿ, ಮಂಜು ಈ ವಿಚಾರದಲ್ಲಿ ದಾಖಲೆನ, ಈ ಹಗರಣವನ್ನ ನಮ್ಮ ಮೇಲೆ ನೇರವಾಗಿ ಬರ್ಬೇಕಾಯ್ತದೆ ಅಂತ ಹೇಳಿ ತಪ್ಪಿಸ್ಕೊಂಡು ಓಡೋಯ್ತೀರಾ? ಎಲ್ಲಿವರೆಗೂ ಓಡೋಗ್ತೀರಾ? ನೋಡೋಣ. ಹೋರಾಟ ಇದೆ, ಮಾಡ್ತೀನಿ. ಈ ಕ್ಷಣಕ್ಕೂ ರೆಡಿ ಇದ್ದೀನಿ. ಎಲ್ಲ ಬೇಕಾದ್ರೆ ಚರ್ಚೆಗೆ ಸಿದ್ದಿದ್ದೇನೆ, ವಿತ್ ದಾಖಲೆ ಚರ್ಚೆಗೆ ಸಿದ್ದಿದ್ದೇನೆ. ನೀವು ಅನ್ಕೊಂಡಂಗೆ ಖಾಲಿ ಡಬ್ಬಕ್ಕೆ ಅಲ್ಲಾಡ್ಸಲ್ಲ. ಅದು ನಿಮ್ಮ ಜೈಮಾನ, ಇದು ಮಂಜು ಜೈಮಾನ ಅಲ್ಲ. ನಾನು 2008ರಿಂದ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ಒಂದೊಂದು ದಾಖಲೆನೂ, ಒಂದೊಂದು ಹೋರಾಟನೂ ತೆಗೆದುಕೊಳ್ಳಿ. ನನ್ನ ಹೋರಾಟದಲ್ಲಿ ನೈಜತೆ ಇದೆಯಾ ಇಲ್ವಾ? ಮಂಜು ಸುಳ್ಳು ಹೇಳ್ತಾನ, ನಿಜ ಹೇಳ್ತಾನ? ಎಲ್ಲವೂ PWD ಹಗರಣದಿಂದ ಹಿಡಿದು ಎಲ್ಲವೂ ಕೂಡ
ಸರಣಿ ಹಗರಣಗಳು ಇರೋವೆ, ಸರಣಿ ಹಗರಣಗಳು. ಆ ಸರಣಿ ಹಗರಣಗಳನ್ನ ಇವತ್ತೆಲ್ಲ ಬಿಚ್ಚಿಡ್ತೀನಿ ಅಂತೇಳಿ ಇವತ್ತು ಇದೆಲ್ಲ ಉನ್ನಾರ ಮಾಡಿ ತಹಶೀಲ್ದಾರ್ಗೆ ಹೇಳಿ, ನಿಷೇಧಾಜ್ಞೆ ಜಾರಿ ಮಾಡಿಸಿ, ಪೊಲೀಸ್ನವ್ರಿಗೆ ಹೇಳಿ, ನಮ್ಮನ್ನು ತಡಿಸಿ ಇವೆಲ್ಲ ಮಾಡ್ಬೇಕಾಗಿತ್ತು. ಇದು ನಿಮ್ನ ರಾಜಕೀಯ ಗಂಡಸ್ತನ ಅಂತ ಕರಿಬಹುದಾ? ಇದನ್ನ ರಾಜಕೀಯ ಗಂಡಸ್ತನ ಅಂತ ಕರೀತಾರ, ಇಲ್ಲ ರಾಜಕೀಯ ನಪುಂಸಕತನ ಅಂತ ಕರೀತಾರ? ನೀವೇ ಹೇಳಿ. ದಯಮಾಡಿ ಸಹಕಾರ ನೀಡಿದ್ದಕ್ಕೆ ಧನ್ಯವಾದಗಳು. ನನ್ನ ಹೋರಾಟ ಇದೆ, ಯಾವ ವೇದಿಕೆಯಲ್ಲೂ ನಾನು ಚರ್ಚೆಗೆ ಸಿದ್ಧ ಇದ್ದೇನೆ. ನನ್ನ ಕಾರ್ಯಕರ್ತರು, ನನ್ನ ಮುಖಂಡರು, ನಮ್ಮ ವರಿಷ್ಠರು ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ, ಕುಮಾರಸ್ವಾಮಿ ಅವರ ಆಶೀರ್ವಾದ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೈತಿಕ ಬೆಂಬಲ ಇಲ್ಲಿ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಈ ಹೋರಾಟ ಮಾಡ್ತಾನೆ ಈ ಮಂಜು ಅನ್ನೋದನ್ನ ಈ ಮೂಲಕ ಸ್ಪಷ್ಟಪಡಿಸ್ತೀನಿ. ಈ ಹಗರಣಕ್ಕೆ ನ್ಯಾಯ ಕೊಡಿಸ್ತೀನಿ. ಅವ್ರು ಹೇಳ್ತಾರಲ್ಲ ಉಪ್ಪು ತಿಂದೊಂದು ನೀರು ಕುಡಿಬೇಕು ಅಂತ, ಯಾರ್ಯಾರು ಉಪ್ಪು ತಿನ್ನಿಸಿದ್ರು ಅವರು ನೀರು ಕುಡಿಬೇಕಿದ್ರಲ್ಲಿ ಅವ್ರಿಗೂ ನೀರು ಕುಡಿಸ್ತೀನಿ.